ಬಂಧುಗಳೇ, ಇವತ್ತು ಸಂಪೂರ್ಣ ಒಳ ಮೀಸಲಾತಿ ಜಾರಿಗಾಗಿ ಇವತ್ತು ನಾವು ಪ್ರತಿಭಟನಾ ಧರಣಿ, ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತಾ ಇದ್ವಿ. ಸತತವಾಗಿ 2001ರಿಂದ ಈ ಪ್ರತಿಭಟನೆ ಮಾಡ್ತಾ ಇದ್ವಿ. ಅದಾದ ನಂತರ ಇಲ್ಲಿಗೇನು ಆಗಸ್ಟ್ 15ರಂದು ನಾವೇನು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ವಿ, ಅದೇ ರೀತಿ ಪ್ರತಿ ಸರನೂ ನಾವು ಹೋರಾಟಗಳು ಅರವತ್ತಲೆ ಮೆರವಣಿಗೆ ಮಾಡಿದ್ವಿ. ಶಾಸಕರ ಮನೆ ಮುಂದೆ ತಮಟೆ ಚಳವಳಿ ಮಾಡಿದ್ವಿ. ಅದಾದ ನಂತರ ಆಗಸ್ಟ್ 1ನೇ ತಾರೀಕು ನಾವು ಪ್ರತಿಭಟನೆ ಮಾಡಿದ್ವಿ. ಇದೇ ರೀತಿ ನಮ್ಮ ರಾಜ್ಯದಲ್ಲಿ ತಾಲೂಕಲ್ಲಿ ಏನು ಒಳ ಮೀಸಲಾತಿ ಹೋರಾಟಗಳು ಮಾಡ್ತಾ ಇದ್ದೀವಿ, ನಿರಂತರ ನಾವು ಮಾಡ್ತಾ ಇದ್ದೀವಿ. ನಾಗಮೋಹನ್ ದಾಸ್ ಅವರು ವರದಿ ಬಂತು, ವರದಿ ತಗೊಂತಾಳೆ ನಾವು ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು, ವರದಿ ಬಂದ ತಕ್ಷಣ ನಾವು ಜಾರಿ ಮಾಡಿಬಿಡ್ತೀವಿ ಅಂತಲೇ ಎಲೆಕ್ಷನಲ್ಲಿ ಮಾತು ಕೊಟ್ಟರು. ಆದರೂ ಆ ಮಾತು ಉಳಿಸ್ಕೊಳ್ಳಿಲ್ಲ. ಈಗಾಗಲೇ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಸಹ ತುಂಬ ಸರಿ, ಈ ಒಂದು ಸಲ ಎರಡು ಸಲ ಅಲ್ಲ, ನಿರಂತರವಾಗಿ ನಮ್ಮ ಮಾದಿಗ ಸಂಘಟನೆಗಳು ಮಹಾ ಒಕ್ಕೂಟದಿಂದನೂ ಮಾಡ್ತಾ ಇದ್ವಿ. ಮೊನ್ನೆ ಬಂದು ನಮ್ಮ ಪದ್ಮಭೂಷಣ ಪ್ರಶಸ್ತಿ ಪಡೆದಂಥ ಮಂದಕೃಷ್ಣ ಮಾದಿಗಣ್ಣವರು ಸಹ ಬಂದು ಅವ್ರ ನೇತೃತ್ವದಲ್ಲಿ ಸಹ ಮಾದಿಗ ಸಂಘಟನೆ ಒಕ್ಕೂಟಗಳೆಲ್ಲ ಸೇರ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ವಿ. ಅವಾಗೂ ಅವ್ರು ಹೇಳಿದ್ರು, ಇಲ್ಲ ನಾವು ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತೀವಿ, ನೀವು ಸ್ವಲ್ಪ ತಾಳ್ಮೆಯಿಂದ ಇರ್ರಿ ಅಂತೇಳಿ. ಇಲ್ಲಿವರೆಗೂ ನಾವು ತಾಳ್ಮೆಯಿಂದನೇ ಇದ್ದೀವಿ. ಆದರೂ ಸಹ ಒಳ ಮೀಸಲಾತಿ ಜಾರಿ ಮಾಡ್ತಾ ಇಲ್ಲ. ಈಗ ಹೇಳ್ತಾರೆ, ಇಲ್ಲ 27ಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಸಚಿವ ಸಂಪುಟ ಕರೆದಿದ್ದಾರೆ 26ನೇ ತಾರೀಕು, ಇವತ್ತಿನ ತೀರ್ಮಾನ ತಗೊಂತ ಅಂತ ಹೇಳ್ತಾ ಇದ್ದಾರೆ. ನಮ್ಮದು ಒಂದೇ ನಮ್ಮ ಉದ್ದೇಶ ಏನು, ನಮ್ಮ ಪಾಲು ಮಾದಿಗರ ಪಾಲು ಮಾದಿಗಗಳು ಕೊಡ್ರಿ. ಅದು 15% ಅಲ್ಲಾದರೂ ಕೊಡ್ರಿ, 17% ಅಲ್ಲಾದರೂ ಕೊಡ್ರಿ. ನಮ್ಮ ಪಾಲು ನಮಗೆ ಕೊಟ್ಟು ನೀವು ನಮಗೆ ನ್ಯಾಯ ಒದಗಿಸ್ಕೊಡ್ರಿ. ಮಾದಿಗರಿಗೆ ಜನಸಂಖ್ಯೆ ಅನುಗುಣವಾಗಿ 40 ಲಕ್ಷ ಜನ ಇದ್ದೀರಿ ಅಂತೇಳಿ ಏನು ಅನುಗುಣವಾಗಿ ನೀವೇ ವರದಿ ಕೊಟ್ರಿ, ಆ ವರದಿ ಪ್ರಕಾರನೇ ನೀವು ನಮಗೆ ನ್ಯಾಯ ಒದಗಿಸ್ಕೊಡ್ರಿ. ನಮ್ಮ ಪಾಲು ನಮಗೆ ಕೊಡ್ರಿ. ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಈ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಾವು ಧಿಕ್ಕಾರ ಹಾಕ್ತೀವಿ. ಮುಂದೆ ಬರುವಂಥ ಚುನಾವಣೆಗಳಿಗೆ ತಕ್ಕ ಪಾಠ ಕಲಿಸ್ತೀವಿ. ಒಳ ಮೀಸಲಾತಿ ಜಾರಿ ಮಾಡಲೇಬೇಕಂತೇಳಿ ನಮ್ಮ ಒತ್ತಾಯ. ಮಾದಿಗ ಸಮಾಜದ ಬಂಧುಗಳ ನೇತೃತ್ವದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗಿ ಸತತವಾಗಿ 35 ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ. ಯಾವ ಸರ್ಕಾರಗಳು ನಮಗೆ ಒಳ ಮೀಸಲಾತಿ ಕೊಡೋದಕ್ಕೆ ನಿರಾಕಾರ ಮಾಡಿರ್ತವೆ. ಆದರೆ ರಾಜ್ಯದಲ್ಲಿ ಮಾದಿಗರ ಜನಸಂಖ್ಯೆ ಅತಿ ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ಕೂಡ ಇದ್ದೀವಿ. ನಮಗೆ ಇಂಥ ಒಂದು ಯಾವ್ಯಾವ ಸರ್ಕಾರಗಳು ಮೋಸ ಮಾಡ್ತಾ ಬಂದಿರ್ತ ಕಾರಣ ನಾಳೇನು ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಏನು ನಮ್ಮ ಸಂಪೂರ್ಣ ಒಳ ಮೀಸಲಾತಿ ಪರವಾಗಿ ಜಾರಿ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತೆ 28ನೇ ತಾರೀಕಿನಿಂದ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಹೋಬಳಿ ರಕ್ತಪಾತ ಇಷ್ಟೆಲ್ಲ ಇದ್ರ ಜೊತೆಗೆ ಅವರು ಕಾನೂನಿಗೆ ಗೌರವ ಕೊಡದೆ ತಮ್ಮದೇ ಮಂಡುವಾದ ಮಾಡುತ್ತಾ ಮಾದಿಗರಿಗೆ ಈ ಛಲವಾದಿ ಸಮಾಜದವರು ನಮಗೆ ಮೋಸ ಮಾಡ್ತಿದ್ದಾರೆ. ಆದ್ದರಿಂದ ಈ ನಾಗಮೋಹನ್ ದಾಸ್ ವರದಿ ಜಾರಿಗೆ ಆಗುವವರೆಗೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನೀವು ಈ 27ನೇ ಕ್ಯಾಬಿನೆಟಲ್ಲಿ ನಮಗೆ 6% ನ್ಯಾಯ ಸಿಗಬೇಕು. ಸಿಗದ ಹೋದಲ್ಲಿ ಕರ್ನಾಟಕದಾದ್ಯಂತ ನಾವು ಉಗ್ರ ಹೋರಾಟ ಪ್ರತಿಭಟನೆ ಮಾಡ್ತೀವಿ ಅಂತಂದೇಳಿ ಈ ಮೂಲಕ ಆಗ್ರಹ ಪಡಿಸುತ್ತೇವೆ.